ಫ್ರೆಂಡ್ಸ್ ನಮಸ್ಕಾರ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಧನುರ್ಮಾಸ ಪೂಜೆ ಇದೆ, ಹಾಗಾಗಿ ಬೆಳಗ್ಗೆನೇ ಎದ್ದು ಬೇಗನೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ನಾನ ಮುಗಿಸ್ಕೊಂಡ್ಬಂದಿದ್ದೀನಿ. ಇವಾಗ ರೆಡಿ ಆಗ್ತಾ ಇದ್ದೀನಿ. ಯಾವ ರೀತಿ ರೆಡಿ ಆಗಬೇಕಂತ ಹೇಳಿ ನಾನು ಕ್ರೀಮೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಹಣೆಗೆ ಸ್ಟಿಕ್ಕರ್ ಇಟ್ಕೋಬೇಕು ಅಷ್ಟೇ. ನೋಡಿ, ನಾನು ಈ ಚಾನ್ ಮಾತ್ರ ಇಟ್ಕೊಳ್ಳೋದು, ಇದು ಇಟ್ಕೊತೀನಿ. ಇದರಲ್ಲಿ ಬ್ಲ್ಯಾಕ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇಟ್ಕೊತಾ ಇದ್ದೀನಿ. ಇಷ್ಟೇ. ಮತ್ತೆ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊತೀನಿ. ಲೈಟ್ ಕಲರ್ ಇದೆ, ಜಾಸ್ತಿ ಕಲರ್ ಇಲ್ಲ. ನನಗಿದೇ ಕಲರ್ ಇಷ್ಟ ಆಗಾಗಿ. ಇದೊಂದು ಕಲರ್ ಇದೆ, ಇದು ಫುಲ್ ರೆಡ್ ಇದೆ. ಜಾಸ್ತಿ ಇದ್ರ ಕಾಣಿಸುತ್ತೆ ಅಂತ ಇದು ಯಾವಾಗಲೂ ಜಾಸ್ತಿ ಫಂಕ್ಷನ್ ಇದೆ ಮಾತ್ರ ಹಚ್ಕೊತೀನಿ. ಇದು ಸುಮ್ಮನೆ ಡೈಲಿ ಯೂಸ್ಗೆ ಹಚ್ಕೊತೀನಿ, ಚೆನ್ನಾಗಿದೆ. ಇವಾಗ ರೆಡಿಯಾಗಿದ್ದೀನಿ. ಕೂದಲು ಒಣಗಿಸ್ಕೋಬೇಕು ಸ್ವಲ್ಪ. ಒಂದು ಚಿಕ್ಕ ಹೇರ್ ಡ್ರೈಯರ್ ತಗೊಂಡಿದ್ದೀನಿ. ಅದರಲ್ಲಿ ಇವಾಗ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಿಚ್ ಬಟನ್ ಆನ್ ಇದೆ, ಆನ್ ಮಾಡ್ಕೊತೀನಿ. ನೋಡಿ, ಎಷ್ಟು ಬೇಗ ಎಲ್ಲ ಕೂದಲೆಲ್ಲ ಒದ್ದೆ ಇತ್ತು. ಅಷ್ಟು ಬೇಗ ಎಲ್ಲ ಹೀಟ್ ಆಗಿಬಿಟ್ಟು ಬೇಗನೆ ಸ್ವಲ್ಪ ಒಣಗೋಯ್ತು. ಇವಾಗ ರೆಡಿ ಆಗ್ತೀನಿ. ಹಾಕಿದ್ದೀನಿ, ನಾನು ವಿಡಿಯೋ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ನಾನಂತೂ ರೆಡಿ ಆಯಿತು. ನಮ್ಮ ಮನೆಯವ್ರದ್ದೇನೂ ಸ್ನಾನ ಆಗಿಲ್ಲ, ಅದು ಇಷ್ಟೊತ್ತವರೆಗೂ ಮೀಟಿಂಗ್ ಇತ್ತು, ರೂಮಲ್ಲಿ ಕೂಡ ಹಾಕಿದ್ದೆ. ಹಾಗಾಗಿ ಇವಾಗ ಹೊರಗಡೆ ಬಂದಿದ್ದಾರೆ. ಪಾಪ ಕೂರಿಸಿದ್ದೆ ಅಲ್ಲಿ ಟಿ ವಿ ಆನ್ ಮಾಡಿ. ಇನ್ನು ಮೇಕಪ್ ಎಲ್ಲ ರೆಡಿ ಆಯಿತು. ನನಗೆ ಇಲ್ಲಿ ಸಣ್ಣ ಸಣ್ಣ ಕೂದಲಿರುತ್ತೆ, ಹಾಗಾಗಿ ಸೈಡ್ ಕ್ರಾಫ್ಟ್ ತೆಗಿತೀನಿ. ಇನ್ನು ಎಲ್ಲ ರೆಡಿ ಆಗಿದ್ದಾಯ್ತು. ಇವಾಗ ಪೂಜೆ ಮಾಡೋಕ್ಕೆ ಹೋಗ್ತೀನಿ.
ಇನ್ನು ಪೂಜೆ ಮಾಡೋಕ್ಕೆ ಹೊರಟಿದ್ದೀನಿ. ಇವಾಗ ಪಾಪು ಸುಮ್ಮನಲ್ಲೇ ಕೂತಿದ್ದಾನೆ. ಇನ್ನು ನಮ್ಮ ಮನೆಯವರು ಅವರು ರೆಡಿ ಆಗ್ತಾರೆ. ಅವರು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೂ ಹೋಗಬೇಕಾಗಿದೆ. ಧನುರ್ಮಾಸ ಪೂಜೆ ಇರೋದ್ರಿಂದ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ. ಇವತ್ತಿಂದ ಇನ್ನು ಜಾತ್ರೆ ಶುರುವಾಗುತ್ತೆ ದೇವಸ್ಥಾನದಲ್ಲಿ. ಹಾಗೆ ಮನೆಯಲ್ಲೂ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಸೊ ನಾನಂತೂ ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ. ಧನುರ್ಮಾಸ ಪೂಜೆ ಇರೋದ್ರಿಂದ ಹುಷಾರಿರಲಿಲ್ಲ, ಹಾಗಾಗಿ ಲೇಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಹೂವು ಮುಡಿಸ್ಕೊತಾ ಇದ್ದೀನಿ. ಹೂವು ಅಂತ ತುಂಬಾ ಚೆನ್ನಾಗಿದೆ ಪೂಜೆ ಮಾಡೋದಕ್ಕೆ. ಅದು ಕಟ್ಟೋದಕ್ಕೆ ಬರಲ್ಲ, ಸೊ ಹಾಗಾಗಿ ಹೀಗೆ ಮುಡಿಸ್ತಾ ಇದ್ದೀನಿ. ದೊಡ್ಡಗಿದೆ, ಚಿಕ್ಕದಿದ್ದರೆ ಕಟ್ಬೋದು. ಇದು ಚೆನ್ನಾಗಿರೋದು, ತುಂಬಾ ಚೆನ್ನಾಗಿದೆ ಹೂವು. ಕಲರ್ಫುಲ್ಲಾಗಿ ಕಲರ ಇದೆ. ಸೊ ಈ ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಅದರಲ್ಲಿ ಧನುರ್ಮಾಸ ಪೂಜೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. 6 ಗಂಟೆ ಒಳಗಡೆ ಮಾಡಬೇಕು. ಸೊ ನಾನು ಮಗು ಇರೋದ್ರಿಂದ ನಂಗೆ ಹುಷಾರು ಬೇರೆ ಇರಲಿಲ್ಲ, ಹಾಗಾಗಿ ಲೇಟಾಗಿ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ. ಮದುವೆ ಆಗೋವಂಥವ್ರು, ಏನಾದ್ರು ಸಮಸ್ಯೆ ಇರೋಂಥವ್ರು ಬೇಡ್ಕೊಂಡು ಹೋಗಿ ಹಳ್ಳಿ ಕಟ್ಟೆ ಎಲ್ಲ ಪೂಜೆ ಮಾಡ್ಕೊಂಬಂದರೆ ತುಂಬಾ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಏನೂ ತೊಂದರೆಗಳಿರಲ್ಲ. ಸೊ ನೋಡಿ, ಈ ರೀತಿ ಹಾಕಿದ್ದೀನಿ. ಸೊ ದೀಪ ಎಲ್ಲ ತೊಳೆದಿಟ್ಟಿದೆ. ಟಿಶ್ಯೂ ಪೇಪರಿಂದ ಸ್ವಲ್ಪ ಒರೆಸ್ಕೊತೀನಿ, ಬಟ್ಟೆ ಒದ್ದೆ ಆಗಿದೆ, ಹಾಗಾಗಿ ಒರೆಸ್ಕೊಂಡ್ಬಿಟ್ಟು ಇವಾಗ ದೀಪಕ್ಕೆ ಎಣ್ಣೆ ಬಿಟ್ಟು ರೆಡಿ ಮಾಡ್ಕೊತೀನಿ. ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇರಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಮೊದಲಿಗೆ ಒಂದು ದೀಪ ತಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಉಪ್ಪನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು, ಸೊ ನೋಡಿ, 2 ಕಾಯನ್ನು ತಗೊಂಡಿದ್ದೀನಿ. 1 ರೂಪಾಯಿ ಕಾಯನ್ನು, 2 ರೂಪಾಯಿ ಕಾಯನ್ನು ತಗೊಂಡಿದ್ದೀನಿ. 1 ರೂಪಾಯಿ ಕಾಯನ್ನು ಯಾವುದಾದ್ರೂ ಆಗಿರ್ಬೋದು. ಆ ಕಾಯಿನ ಈ ರೀತಿ ಇಡಬೇಕು. ಈ ರೀತಿ ಇಟ್ಟರೆ, ಸೊ ಯಾವುದಾದ್ರೂ ಆಗಿರ್ಬೇಕು, 2 ಆದರೂ ತಗೋಬೋದು, 1 ಆದರೂ ತಗೋಬೋದು. ಆ ರೀತಿ ಇಟ್ಬಿಟ್ಟು, ಸೊ ಅದ್ರ ಮೇಲೆ ಹೂವು ಇಕ್ಕಿ ಪೂಜೆ ಮಾಡಬೇಕು. ಈ ರೀತಿ ಆದಮೇಲೆ ಮತ್ತೆ ದೀಪ ರೆಡಿ ಮಾಡ್ಕೊತೀನಿ ನಾನು. ದೀಪ ನೋಡಿ, ನಾನು ತುಪ್ಪ ತಗೊಂಡಿದ್ದೀನಿ. ಸೊ ಇದು ನಿಂದಕ್ಕೆ ಇಡ್ತೀನಿ ಇವಾಗ. ಸೊ ತುಪ್ಪ ತಗೊಂಡಿದ್ದೀನಿ. ತುಪ್ಪದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು, ಹಾಗಾಗಿ ತುಪ್ಪ ಬಿಡ್ತಾ ಇದ್ದೀನಿ ಇದಕ್ಕೆ. ಶುಕ್ರವಾರ ಧನುರ್ಮಾಸ ಪೂಜೆ ಇರೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ತುಪ್ಪದ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ, ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹಾಗೆ ಈಗ ಉಪ್ಪಿಂದು ಇದನ್ನು ಇಟ್ಟರು ದೀಪದಲ್ಲಿ, ಈ ಥರ ಯಾವುದೇ ದೀಪ ಆಗಿರ್ಬೋದು, ಮಣ್ಣಿನ ದೀಪ ತಗೋಬೇಕು. ಸೊ ಆ ಮಣ್ಣಿನ ದೀಪದಲ್ಲಿ ಈ ಥರ ಉಪ್ಪು ಹಾಕಿ ಕಾಯಿನ ಹಾಕ್ಬಿಟ್ಟು, ಸೊ 1 2 ವಾರ 3 ವಾರ ಈ ಥರ ಪೂಜೆ ಮಾಡಿದ್ರೆ ಸೊ ತುಂಬಾ ಅನುಕೂಲ ಆಗುತ್ತೆ. ಅದು ತುಪ್ಪ ಕರಗಬೇಕು, ಹಾಗಾಗಿ ಕರಗಿಲ್ಲ ಅದು. ನೋಡಿ, ಈ ಥರ ನೀರಾಗಿದ್ದರೆ ಬೇಗ ಆಗುತ್ತೆ.
ಈ ಬತ್ತಿ ಒಂದಾದರೆ ಚೆನ್ನಾಗಿ ಉರಿಯಲ್ಲ ಅಂತ 2 ತಾಳಿದ್ದೀನಿ. ಸೊ 2 ಹಾಕ್ಬಿಟ್ಟು ನೆನೆಸ್ಬೇಕಿದ್ರಲ್ಲಿ ನೆನೆಸ್ಬಿಟ್ಟು ಈ ಥರ ಬತ್ತಿ ಚೆನ್ನಾಗಿ ನೆನೆಸ್ಬೇಕದು. ಅದಾದಮೇಲೆ ಈ ದೀಪನ ನಾನು ಮೇಲ್ಗಡೆ ಇಡ್ತೀನಿ, ಇಲ್ಲಿಟ್ಟು ಪೂಜೆ ಮಾಡ್ತೀನಿ ಯಾವಾಗ್ಲೂ, ಹಾಗಾಗಿ ಇಲ್ಲೇ ಇಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಹೂವು ಇಟ್ಟು ಇವಾಗ ದೀಪ ಹಚ್ಚುತ್ತೀನಿ. ಸೊ ನೀವು ಈ ರೀತಿ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ ಇವಾಗ ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ರೆಡಿಯಾಗಿದೆ. ಸೊ ದೀಪ ಹಚ್ಚೋದು ಒಂದೇ ಬಾಕಿ, ದೀಪ ಹಚ್ಚುತ್ತೀನಿ. ಹಾಂ ಹೋಗಾಯ್ತು, ಮುಗಿದೋಯ್ತು. ಸೊ ನೋಡಿದ್ರಲ್ವ, ಈ ರೀತಿ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಶುರು ಮಾಡ್ಕೋಬೇಕು. ಸೊ ನಾನು ತಯಾರಿ ಮಾಡಿರೋ ಥರನೇ ಪೂಜೆ ತಯಾರಿ ಮಾಡಿದ್ರೆ ಹಣಕಾಸಿನ ತೊಂದರೆ ಇರ್ಬೋದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ, ಸೊ ಗಂಡ ಹೆಂಡತಿ ಜಗಳ ಏನೇ ಇದ್ರೂ ಎಲ್ಲ ಕಷ್ಟಕ್ಕೂ ಪರಿಹಾರ ಆಗುತ್ತೆ. ಸೊ ಅದೇ ರೀತಿನೇ ಒಂದು ನಿಂಬೆಹಣ್ಣು ಲಾಸ್ಟಲ್ಲಿ ಒಂದು ನಿಂಬೆಹಣ್ಣಿನ ಪೂಜೆನೂ ಮಾಡ್ತೀನಿ. ಅದರಿಂದ ಕೂಡ ಒಳ್ಳೆ ಉಪಯೋಗ ಇರುತ್ತೆ. ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ. ಈ ಉಪ್ಪು ನಾನು ಈ ರೀತಿ ಮಾಡಿಟ್ಟಿದ್ದೀನಲ್ವ, ನಮಗೆ ಲಕ್ಷ್ಮಿ ಬರೋದಕ್ಕೆ ಮನೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಹಣಕಾಸಿನ ತೊಂದರೆ ಇರಲ್ಲ ಯಾವುದೇ ರೀತಿ. ಸೊ ವಾರ ಇಡೀ 2 ವಾರ 3 ವಾರ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮನೆಗೆ ಹಣಕಾಸಿನ ತೊಂದರೆ ಅಂತೂ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಹೊರಗಡೆಯಿಂದ ಬರಬೇಕಾಗಿರೋ ವಸ್ತುಗಳನ್ನು ಕೂಡ ನಾವು ಈಸಿಯಾಗಿ ತೊಗೋಬೋದು. ದಿನನಿತ್ಯ ಖರ್ಚು ಮಾಡುವಂತಹ ದುಡ್ಡು ಕಡಿಮೆ ಆದಾಯ ಆಗುತ್ತೆ, ಮತ್ತು ಜಾಸ್ತಿ ಹೆಚ್ಚು ಆದಾಯ ಬರುತ್ತೆ ನಮಗೆ ಹೊರಗಡೆಯಿಂದನ, ಆ ಥರ ಆಗುತ್ತೆ. ಹಾಗಾಗಿ ಉಪ್ಪಿನ ದೀಪ ಹಚ್ಚೋದು ತುಂಬಾ ಮುಖ್ಯ. ಅಂದರೆ ದೀಪ ಹಚ್ಚೋದು ದೀಪದೊಳಗೆ ಇಟ್ಟು ನಾವು ಈ ರೀತಿ ಮಾಡ್ತೀವಲ್ಲ, ಅದು ದೀಪ ಹಚ್ಚೋ ಥರನೇ ಆಗಿರುತ್ತೆ. ಸೊ ಈ ಮಂತ್ರ ನೋಡಿ, ಇದು ಒಂದು ಮನೆಗೆ ದೃಷ್ಟಿ ತೆಗಿಯೋದು ಅಂತ ಹೇಳಿ ನಾನು ಇದು ಪೂಜೆ ಮಾಡ್ತಾ ಇರೋದು. ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಹಚ್ಚಿ ಮನೆ ಎದುರುಗಡೆ ಬಾಗಿಲಲ್ಲಿ ಮನೆಗೆ ದೃಷ್ಟಿ ತೆಗೆದುಬಿಟ್ಟು ಬಾಗಿಲಿಗೆ ಆ ಕಡೆ ಈ ಕಡೆನೇ ಕುಂಕುಮ ಹಚ್ಚಿ ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಬಾಗಿಲು ಮೇಲೇ ಇಡಬೇಕು. ಇಟ್ಟು 3 ದಿನವರೆಗೂ ಇಟ್ಟು ಪೂಜೆ ಮಾಡಬೇಕು. 3 ದಿನ ಆದಮೇಲೆ ತೆಗೆದು ಆಚೆ ಹಾಕಬೇಕು. ಆವಾಗ ನಮ್ಮ ಮನೆಯಲ್ಲಿರೋ ದೃಷ್ಟಿ, ಯಾರಾದರೂ ಕೆಟ್ಟ ದೃಷ್ಟಿ ಬಿಟ್ಟಿದ್ರೆ ಮತ್ತು ಏನಾದರೂ ಕೆಟ್ಟದ್ದು ಮಾಡಿದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಇದು ಅಮಾವಾಸ್ಯೆ ಪೌರ್ಣಮಿನಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಅದೇ ಶುಕ್ರವಾರ ಮಾಡಿದ್ರೂ ತುಂಬ ಒಳ್ಳೆಯದು. ಧನುರ್ಮಾಸ ಆಯ್ತಲ್ವ, ಅದರಲ್ಲೂ ಇವಾಗ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ನಮ್ಮ ಮನೆಯಲ್ಲಿ ಯಾವುದೇ ಈ ರೀತಿ ತೊಂದರೆ ಆಗಬಾರ್ದು ಅಂತ ನಾನು ಈ ರೀತಿ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಪೂಜೆ ಎಲ್ಲ ಮುಗಿದ ತಕ್ಷಣ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಇದು ಮಾರಮ್ಮ ದೇವಸ್ಥಾನ ಹತ್ರ ಬಂದಿರೋದು. ನಮ್ಮ ಹಸ್ಬೆಂಡ್ ನಾವು ಇಬ್ಬರು ಬಂದಿದ್ದೀವಿ. ನೋಡಿ ಇವಾಗ ಜಾತ್ರೆ ಇರೋದ್ರಿಂದ ಜನ ಎಲ್ಲ ಸ್ವಲ್ಪ ಬರ್ತಾ ಇದ್ದಾರೆ. ಸೊ ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ, ಲೆಂತೆ ಆಗುತ್ತೆ ಅಂತ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತೀವಿ ನಾವು. ಇವಾಗ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊತೀವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಹಸ್ಬೆಂಡ್ ಅವರು ಡ್ಯೂಟಿಗೆ ಟೈಮ್ ಆಗಿದೆ ಅಂತೇಳಿ ಬೇಗನೆ ಬಂದ್ವಿ. ಹೋಗ್ತಾಯಿದ್ದೀವಿ ಇವಾಗ. ಇವ್ರು ಬರ್ತಾ ಇದ್ದಾರೆ. ಪಾಪು ನೋಡು ಹೆಂಗೂ ಹೋಗಿದ್ದಾನೆ. ಸೊ ನಮ್ಮ ಮನೆಗೆ ಟೈಮ್ ಆಗಿದೆ ಅಂತ ಬೇಗನೆ ಹೋಗ್ತಾ ಇದ್ದಾರೆ. ನಾನಿವಾಗ ಟಿಫನ್ ಹಾಕ್ಕೊಡ್ಬೇಕು, ಚಪಾತಿ ಮಾಡಿ. ಪಾಪ ಬಚ್ಚಿಕಡೆ ಆಟ ಆಡ್ತಾವನೆ. ಸೊ ಇವಾಗ ಚಪಾತಿ ಮಾಡಿದ್ದೀನಿ, ತಿನ್ನಬೇಕು. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.